ಅವಮಾನ. ಈ ಮಾತು ಕೇಳಿದ್ರೆ ನಿಮಗೆ ಕೋಪ ಗ್ಯಾರಂಟಿ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಸಾಮಾಜಿಕ ಜಾಲತಾಣದ ಪೋಸ್ಟ್ ಮೂಲಕ ಮತ್ತೊಮ್ಮೆ ಹೊಸ ವಿವಾದಕ್ಕೆ ಕಾರಣರಾಗಿದ್ದಾರೆ. ಸ್ನೇಹದ ಮಾತುಗಳನ್ನು ಹೇಳುತ್ತಲೇ ಮತ್ತೊಂದೆಡೆ ಭಾರತದ ವಿರುದ್ಧ ಪ್ರಚೋದನಕಾರಿ ಹೇಳಿಕೆಗಳಿಗೆ ಬೆಂಬಲ ನೀಡಿರುವುದು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಹೌದು, ಡೊನಾಲ್ಡ್ ಟ್ರಂಪ್ ತಮ್ಮ ಸಾಮಾಜಿಕ ಮಾಧ್ಯಮ ವೇದಿಕೆಯಲ್ಲಿ ಭಾರತವನ್ನು ಟೀಕಿಸುವ ರೀತಿಯ ಹೇಳಿಕೆಗಳನ್ನು ಪರೋಕ್ಷವಾಗಿ ಸಮರ್ಥಿಸಿಕೊಂಡಿದ್ದಾರೆ ಎಂಬ ಆರೋಪಗಳು ಕೇಳಿಬರ್ತಾ ಇವೆ. ಇದರಿಂದ ಭಾರತೀಯರ ಆಕ್ರೋಶ ಮತ್ತಷ್ಟು ಹೆಚ್ಚಾಗಿದೆ. ಟ್ರಂಪ್ ತಮ್ಮ ಟ್ರುತ್ ಸೋಷಿಯಲ್ ವೇದಿಕೆಯಲ್ಲಿ ಮೂಲಭೂತವಾದಿ ಅಮೆರಿಕನ್ ಬರಹಗಾರ ಹಾಗೂ ನಿರೂಪಕ ಮೈಕಲ್ ಸ್ಯಾವೇಜ್ ಅವರ ಹಳೆಯ ವಿಡಿಯೋದ ಪಠ್ಯವನ್ನು ಹಂಚಿಕೊಂಡಿದ್ದಾರೆ. ಈ ಪಠ್ಯದಲ್ಲಿ ಭಾರತದ ಬಗ್ಗೆ ತೀವ್ರ ಹಾಗೂ ವಿವಾದಾತ್ಮಕ ಅಭಿಪ್ರಾಯಗಳು ವ್ಯಕ್ತವಾಗಿದ್ದವು. ಟ್ರಂಪ್ ಅದನ್ನು ಹಂಚಿಕೊಳ್ಳುವ ಮೂಲಕ ಆ ನಿಲುವಿಗೆ ಬೆಂಬಲ ಸೂಚಿಸಿದ್ದಾರೆ ಎನ್ನಲಾಗ್ತಾ ಇದೆ. ಈ ಪೋಸ್ಟ್ ಸಾಮಾಜಿಕ ಜಾಲತಾಣಗಳಲ್ಲಿ ವೇಗವಾಗಿ ವೈರಲ್ ಆಗಿದ್ದು, ಟ್ರಂಪ್ ಅವರ ನಿಲುವು ವಿರುದ್ಧ ತೀವ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗುತ್ತಿವೆ. ವಿಶೇಷವಾಗಿ ಭಾರತ ಅಮೆರಿಕ ಸಂಬಂಧಗಳ ಬಗ್ಗೆ ಇದು ಅನಗತ್ಯ ಉದ್ವಿಗ್ನತೆಯನ್ನು ಸೃಷ್ಟಿಸಬಹುದು ಎಂಬ ಅಭಿಪ್ರಾಯವೂ ಕೇಳಿಬರ್ತಾ ಇದೆ. ಹಾಗಾದರೆ ನಿರೂಪಕ ಮೈಕಲ್ ಸ್ಯಾವೇಜ್ ಅವರ ಹಳೆಯ ವಿಡಿಯೋದಲ್ಲಿ ಏನಿತ್ತು ಗೊತ್ತಾ? ಮೈಕಲ್ ಸ್ಯಾವೇಜ್ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಜನ್ಮಜಾತ ಪೌರತ್ವ ವಿಷಯವನ್ನ ಕೇಂದ್ರವಾಗಿಟ್ಟುಕೊಂಡು ಒಂದು ವಿವಾದಾತ್ಮಕ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ಈ ವಿಡಿಯೋದಲ್ಲಿ ಅವರು ಅಮೆರಿಕದ ಪೌರತ್ವ ಕಾನೂನುಗಳ ಬಗ್ಗೆ ತೀವ್ರ ಟೀಕೆ ನಡೆಸುವ ವೇಳೆ ಭಾರತವನ್ನು ಉಲ್ಲೇಖಿಸಿ ಆಕ್ಷೇಪಾರ್ಹ ಹಾಗೂ ಅವಹೇಳನಕಾರಿ ಹೇಳಿಕೆಗಳನ್ನ ಮಾಡಿದ್ದಾರೆ. ಅಮೆರಿಕದಲ್ಲಿ ಜನಿಸಿದ ಮಕ್ಕಳಿಗೆ ಸ್ವಯಂಚಾಲಿತವಾಗಿ ಪೌರತ್ವ ಸಿಗುವ ವ್ಯವಸ್ಥೆಯನ್ನು ಟೀಕಿಸುತ್ತಾ ಕೆಲವರು ಗರ್ಭಧಾರಣೆಯ ಕೊನೆಯ ಹಂತದಲ್ಲಿ ಉದ್ದೇಶಪೂರ್ವಕವಾಗಿ ಅಮೆರಿಕಕ್ಕೆ ಪ್ರಯಾಣಿಸುತ್ತಾರೆ ಎಂದು ಅವರು ಆರೋಪಿಸಿದ್ದಾರೆ. ಅಲ್ಲಿ ಮಗು ಜನಿಸಿದ ತಕ್ಷಣ ಅಮೆರಿಕನ್ ನಾಗರಿಕತ್ವ ದೊರೆಯುತ್ತದೆ ಮತ್ತು ಅದರ ಆಧಾರದ ಮೇಲೆ ನಂತರ ತಮ್ಮ ಕುಟುಂಬದ ಉಳಿದ ಸದಸ್ಯರನ್ನು ಅಮೆರಿಕಕ್ಕೆ ಕರೆತರುತ್ತಾರೆ ಎಂದು ಹೇಳಿದ್ದಾರೆ. ಹಾಗೆಯೇ ಈ ಸಂದರ್ಭದಲ್ಲಿ ಅವರು ಭಾರತ, ಚೀನಾ ಸೇರಿದಂತೆ ಹಲವು ದೇಶಗಳನ್ನು ಅವಮಾನಕಾರಿ ರೀತಿಯಲ್ಲಿ ಉಲ್ಲೇಖಿಸಿದ್ದು, ಭೂಮಿಯ ಮೇಲಿನ ನರಕದಿಂದ ಇಲ್ಲಿಗೆ ಬರುತ್ತಾರೆ ಎಂಬ ರೀತಿಯ ಪದಗಳನ್ನು ಬಳಸಿದ್ದಾರೆ. ಈ ಮಾತುಗಳು ಕೇವಲ ವಲಸೆ ನೀತಿಗಳ ಟೀಕೆಯಷ್ಟೇ ಅಲ್ಲ, ಸಂಪೂರ್ಣ ದೇಶಗಳನ್ನೇ ಹೀನಾಯವಾಗಿ ಚಿತ್ರಿಸುವ ಪ್ರಯತ್ನವೆಂದು ಹಲವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಭಾರತವನ್ನು ಈ ರೀತಿಯಲ್ಲಿ ಉಲ್ಲೇಖಿಸಿರುವುದು ಭಾರತೀಯ ಸಮುದಾಯದ ಕೋಪಕ್ಕೆ ಕಾರಣವಾಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಈ ಹೇಳಿಕೆಗಳ ವಿರುದ್ಧ ತೀವ್ರ ವಿರೋಧ ವ್ಯಕ್ತವಾಗಿದ್ದು, ಹಲವರು ಇದನ್ನ ಜಾತ್ಯಹಂಕಾರ ಮತ್ತು ದೇಶದ ಅವಮಾನ ಎಂದು ಖಂಡಿಸಿದ್ದಾರೆ. ಇದೀಗ ಡೊನಾಲ್ಡ್ ಟ್ರಂಪ್ ಇದೇ ವಿಡಿಯೋದ ಪಠ್ಯವನ್ನು ತಮ್ಮ ಟ್ರುತ್ ಸೋಷಿಯಲ್ ವೇದಿಕೆಯಲ್ಲಿ ಹಂಚಿಕೊಂಡಿರುವುದು ಮತ್ತಷ್ಟು ವಿವಾದಕ್ಕೆ ಕಾರಣವಾಗಿದೆ. ಟ್ರಂಪ್ ನೇರವಾಗಿ ಹೇಳಿಕೆ ನೀಡದಿದ್ದರೂ ಇಂತಹ ವಿಷಯವನ್ನು ಹಂಚಿಕೊಳ್ಳುವ ಮೂಲಕ ಅವರು ಆ ನಿಲುವಿಗೆ ಬೆಂಬಲ ನೀಡಿದ್ದಾರೆ ಎಂಬ ಟೀಕೆ ಕೇಳಿಬರ್ತಾ ಇದೆ. ಇದರಿಂದ ಭಾರತ ಅಮೆರಿಕ ಸಂಬಂಧಗಳ ಮೇಲೂ ಅನಗತ್ಯ ಚರ್ಚೆ ಮತ್ತು ಉದ್ವಿಗ್ನತೆ ಹೆಚ್ಚುವ ಸಾಧ್ಯತೆ ಇದೆ. ಭಾರತೀಯರು ಲ್ಯಾಪ್ಟಾಪ್ ಹಿಡಿದ ದರೋಡೆಕೋರರು. ಮೈಕೆಲ್ ಸ್ಯಾವೇಜ್ ತಮ್ಮ ಸ್ಯಾವೇಜ್ ನೇಷನ್ ಪಾಡ್ಕಾಸ್ಟ್ನಲ್ಲಿ ಭಾರತ ಮತ್ತು ಚೀನಾದ ವಲಸಿಗರ ಕುರಿತು ಅತ್ಯಂತ ವಿವಾದಾತ್ಮಕ ಹಾಗೂ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿದ್ದಾರೆ. ಅವರು ಭಾರತೀಯ ಮತ್ತು ಚೀನಿ ವಲಸಿಗರನ್ನ ಲ್ಯಾಪ್ಟಾಪ್ಗಳನ್ನು ಹೊಂದಿರುವ ದರೋಡೆಕೋರರು ಎಂದು ಕರೆಯುವ ಮೂಲಕ ತೀವ್ರ ಟೀಕೆಗೆ ಗುರಿಯಾಗಿದ್ದಾರೆ. ಸ್ಯಾವೇಜ್ ಅವರ ಪ್ರಕಾರ ಈ ವಲಸಿಗರು ಅಮೆರಿಕದ ವ್ಯವಸ್ಥೆಯನ್ನು ದುರುಪಯೋಗಪಡಿಸಿಕೊಂಡು ದೇಶದ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಗೆ ದೊಡ್ಡ ಹಾನಿ ಉಂಟು ಮಾಡುತ್ತಿದ್ದಾರೆ. ಅವರು ಅಮೆರಿಕದ ಧ್ವಜದ ಮೇಲೆಯೇ ಕಾಲಿಟ್ಟಿದ್ದಾರೆ. ಎಲ್ಲಾ ಮಾಫಿಯಾ ಕುಟುಂಬಗಳು ಒಟ್ಟಾಗಿ ಮಾಡಿದ ಹಾನಿಗಿಂತಲೂ ಹೆಚ್ಚು ಹಾನಿಯನ್ನು ಈ ವಲಸಿಗರು ದೇಶಕ್ಕೆ ಮಾಡಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವರು ನಮ್ಮನ್ನು ಕುರುಡರನ್ನಾಗಿ ದೋಚಿದ್ದಾರೆ ಮತ್ತು ಅಮೆರಿಕರನ್ನೇ ದ್ವಿತೀಯ ದರ್ಜೆಯ ನಾಗರಿಕರಂತೆ ನಡೆಸಿಕೊಳ್ಳುತ್ತಿದ್ದಾರೆ ಎಂದು ಹೇಳುವ ಮೂಲಕ ವಲಸಿಗರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಹೇಳಿಕೆಗಳು ಜಾತಿ ಮತ್ತು ರಾಷ್ಟ್ರ ಆಧಾರಿತ ದ್ವೇಷವನ್ನು ಪ್ರಚೋದಿಸುವಂತಿವೆ ಎಂದು ಹಲವರು ಖಂಡಿಸಿದ್ದಾರೆ. ಅಮೆರಿಕದಲ್ಲಿ ನಾಗರಿಕರಲ್ಲದವರಿಗೆ ಜನಿಸುವ ಮಕ್ಕಳಿಗೆ ಸ್ವಯಂಚಾಲಿತವಾಗಿ ಪೌರತ್ವ ನೀಡುವ ಕಾನೂನಿನ ಮೇಲೂ ಸ್ಯಾವೇಜ್ ಕಟುವಾಗಿ ಟೀಕೆ ಮಾಡಿದ್ದಾರೆ. ಅವರ ಮಾತಿನ ಪ್ರಕಾರ ಅನೇಕ ವಲಸಿಗರು ಗರ್ಭಧಾರಣೆಯ ಕೊನೆಯ ಹಂತದಲ್ಲಿ ಉದ್ದೇಶಪೂರ್ವಕವಾಗಿ ಅಮೆರಿಕಕ್ಕೆ ಬರುತ್ತಾರೆ. ಮಗುವಲ್ಲಿ ಜನಿಸಿದ ತಕ್ಷಣ ಅಮೆರಿಕನ್ ಪೌರತ್ವ ಪಡೆಯುತ್ತದೆ. ನಂತರ ಅದನ್ನೇ ಆಧಾರವಾಗಿಟ್ಟುಕೊಂಡು ತಮ್ಮ ಇಡೀ ಕುಟುಂಬವನ್ನ ಭಾರತ, ಚೀನಾ ಅಥವಾ ದೇಶಗಳಿಂದ ಅಮೆರಿಕಕ್ಕೆ ಕರೆತರುತ್ತಾರೆ ಎಂದು ಅವರು ಹೇಳಿದ್ದಾರೆ. ಇದರ ಜೊತೆಗೆ ವಿಮಾನ ಪ್ರಯಾಣ, ಇಂಟರ್ನೆಟ್ ಮತ್ತು ಜಾಗತಿಕ ವಲಸೆ ಇಷ್ಟು ವೇಗವಾಗಿ ನಡೆಯದ ಕಾಲದಲ್ಲಿ ಅಮೆರಿಕದ ಸಂವಿಧಾನ ರಚನೆಯಾಗಿತ್ತು. ಆದ್ದರಿಂದ ಇಂದಿನ ಆಧುನಿಕ ವಲಸೆ ಪರಿಸ್ಥಿತಿಗೆ ಆ ಕಾನೂನುಗಳು ಹಳೆಯದಾಗಿವೆ ಎಂದು ಸ್ಯಾವೇಜ್ ವಾದಿಸಿದ್ದಾರೆ. ಅವರ ಈ ಅಭಿಪ್ರಾಯವು ಅಮೆರಿಕದ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಉದ್ಯೋಗಗಳಲ್ಲಿ ಶ್ವೇತವರ್ಣೀಯರಿಗೆ ಅವಕಾಶವಿಲ್ಲ. ಕ್ಯಾಲಿಫೋರ್ನಿಯಾದ ಹೈಟೆಕ್ ಕಂಪನಿಗಳ ನೇಮಕಾತಿ ಪ್ರಕ್ರಿಯೆಯ ಮೇಲೂ ಮೈಕಲ್ ಸ್ಯಾವೇಜ್ ತೀವ್ರ ಟೀಕೆ ವ್ಯಕ್ತಪಡಿಸಿದ್ದಾರೆ. ಅವರ ಪ್ರಕಾರ ಅಲ್ಲಿ ಶ್ವೇತವರ್ಣೀಯ ಪುರುಷರಿಗೆ ಉದ್ಯೋಗ ಸಿಗುವ ಅವಕಾಶಗಳು ದಿನದಿಂದ ದಿನಕ್ಕೆ ಕಡಿಮೆಯಾಗುತ್ತಿವೆ. ದೊಡ್ಡ ತಂತ್ರಜ್ಞಾನ ಕಂಪನಿಗಳ ಆಂತರಿಕ ಕಾರ್ಯವಿಧಾನಗಳು, ನಿರ್ವಹಣೆ ಮತ್ತು
ನೇಮಕಾತಿ ವ್ಯವಸ್ಥೆಗಳಲ್ಲಿ ಭಾರತೀಯರು ಹಾಗೂ ಚೀನೀಯರೇ ಹೆಚ್ಚಿನ ಪ್ರಭಾವ ಸಾಧಿಸಿದ್ದಾರೆ ಎಂದು ಅವರು ಆರೋಪಿಸಿದ್ದಾರೆ. ಅವರ ಈ ಹೇಳಿಕೆಗಳು ವಲಸಿಗರ ವಿರುದ್ಧದ ಅಸಮಾಧಾನವನ್ನು ಮತ್ತಷ್ಟು ಪ್ರಚೋದಿಸುವಂತಿದ್ದು, ವಿಶೇಷವಾಗಿ ಭಾರತೀಯ ಐಟಿ ವೃತ್ತಿಪರರನ್ನ ಗುರಿಯಾಗಿಸಿಕೊಂಡಂತೆ ಕಾಣುತ್ತಿದೆ. ಸಿಲಿಕಾನ್ ವ್ಯಾಲಿಯಂತಹ ಪ್ರದೇಶಗಳಲ್ಲಿ ಭಾರತೀಯರು ಹೆಚ್ಚುತ್ತಿರುವ ಪ್ರಭಾವವನ್ನು ಅವರು ನಕಾರಾತ್ಮಕವಾಗಿ ಚಿತ್ರಿಸಲು ಪ್ರಯತ್ನಿಸಿದ್ದಾರೆ ಎಂಬ ಟೀಕೆಗಳು ಕೇಳಿಬರ್ತಾ ಇವೆ. ಇದಕ್ಕೂ ಮೊದಲು ಸಿಎನ್ಬಿಸಿಗೆ ನೀಡಿದ ಸಂದರ್ಶನದಲ್ಲಿ ಡೊನಾಲ್ಡ್ ಟ್ರಂಪ್ ಕೂಡ ಜನ್ಮಸಿದ್ಧ ಪೌರತ್ವದ ವಿಚಾರವಾಗಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದರು. ವಿಶ್ವದ ಯಾವುದೇ ದೇಶ ಜನ್ಮಸಿದ್ಧ ಪೌರತ್ವ ನೀಡುವುದಿಲ್ಲ, ಅಮೆರಿಕ ಮಾತ್ರ ಈ ವ್ಯವಸ್ಥೆಯನ್ನ ಅನುಸರಿಸುತ್ತಿದೆ ಎಂದು ಅವರು ಹೇಳಿದ್ದರು. ಆದರೆ ವಾಸ್ತವದಲ್ಲಿ ಕೆನಡಾ, ಮೆಕ್ಸಿಕೋ ಸೇರಿದಂತೆ ಸುಮಾರು 36 ದೇಶಗಳಲ್ಲಿ ಜನ್ಮಸಿದ್ಧ ಪೌರತ್ವದ ಕಾನೂನು ಜಾರಿಯಲ್ಲಿದೆ. ಇದರಿಂದ ಟ್ರಂಪ್ ಅವರ ಹೇಳಿಕೆ ವಾಸ್ತವಕ್ಕೆ ವಿರುದ್ಧವಾಗಿದೆ ಎಂಬ ಟೀಕೆ ವ್ಯಕ್ತವಾಯಿತು. ಅದೇ ರೀತಿ ಅಧಿಕಾರ ವಹಿಸಿಕೊಂಡ ಬಳಿಕ ಟ್ರಂಪ್ ಜನ್ಮಸಿದ್ಧ ಪೌರತ್ವವನ್ನು ನಿಲ್ಲಿಸುವ ಉದ್ದೇಶದಿಂದ ಕಾರ್ಯಕಾರಿ ಆದೇಶಕ್ಕೂ ಸಹಿ ಹಾಕಿದ್ದರು. ಈ ನಿರ್ಧಾರ ದೊಡ್ಡ ಕಾನೂನು ಮತ್ತು ರಾಜಕೀಯ ಚರ್ಚೆಗೆ ಕಾರಣವಾಗಿದ್ದು, ಅದನ್ನು ಪ್ರಶ್ನಿಸಿ ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲಿ ಟ್ರಂಪ್ ವಿರುದ್ಧ ಬಾರ್ಬರಾ ಪ್ರಕರಣದ ವಿಚಾರಣೆ ನಡೆಯುತ್ತಿದೆ. ಈ ಬೆಳವಣಿಗೆಗಳು ಅಮೆರಿಕದಲ್ಲಿ ವಲಸೆ ನೀತಿ, ಪೌರತ್ವ ಹಕ್ಕು ಮತ್ತು ವಿದೇಶಿ ವಲಸಿಗರ ಪಾತ್ರದ ಬಗ್ಗೆ ಮತ್ತೊಮ್ಮೆ ತೀವ್ರ ಚರ್ಚೆಯನ್ನ ಹುಟ್ಟುಹಾಕಿದೆ. ವಿಶೇಷವಾಗಿ ಭಾರತ ಮತ್ತು ಚೀನಾದ ವಲಸಿಗರನ್ನ ಗುರಿಯಾಗಿಸಿಕೊಂಡಿರುವ ಹೇಳಿಕೆಗಳು ಜಾಗತಿಕ ಮಟ್ಟದಲ್ಲೂ ಆಕ್ರೋಶಕ್ಕೆ ಕಾರಣವಾಗಿದೆ. ಕುತೂಹಲಕಾರಿ ಸಂಗತಿ ಎಂದರೆ, ಈ ಸಂಪೂರ್ಣ ವಿಡಿಯೋದ ವಿಷಯವನ್ನ ಟ್ರಂಪ್ ಸುಮಾರು 4 ಪುಟಗಳಷ್ಟು ವಿವರವಾಗಿ ಬರೆದು ತಮ್ಮ ಸಾಮಾಜಿಕ ಜಾಲತಾಣ ವೇದಿಕೆಯಲ್ಲಿ ಹಂಚಿಕೊಂಡಿದ್ದಾರೆ. ಇದರಿಂದ ಇಂತಹ ಜನಾಂಗೀಯ ಹಾಗೂ ದ್ವೇಷಪೂರಿತ ಹೇಳಿಕೆಗಳಿಗೆ ಅವರು ಪರೋಕ್ಷವಾಗಿ ಬೆಂಬಲ ನೀಡಿದಂತಾಗಿದೆ ಎಂಬ ಟೀಕೆಗಳು ಕೇಳಿಬರುತ್ತಿವೆ. ಅಧ್ಯಕ್ಷ ಸ್ಥಾನದಲ್ಲಿರುವ ವ್ಯಕ್ತಿಯೊಬ್ಬರು ಇಂತಹ ವಿವಾದಾತ್ಮಕ ಅಭಿಪ್ರಾಯಗಳನ್ನ ಸಾರ್ವಜನಿಕವಾಗಿ ಹಂಚಿಕೊಳ್ಳುವುದು ಆ ನಿಲುವನ್ನ ಒಂದು ರೀತಿಯಲ್ಲಿ ಸಮರ್ಥಿಸಿದಂತೆ ಪರಿಗಣಿಸಲಾಗುತ್ತಿದೆ. ಇದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರಂಪ್ ವಿರುದ್ಧ ತೀವ್ರ ಆಕ್ರೋಶವು ವ್ಯಕ್ತವಾಗಿದೆ. ಒಟ್ಟಿನಲ್ಲಿ ಟ್ರಂಪ್ ಹಂಚಿಕೊಂಡ ಈ ಪೋಸ್ಟ್ ಕೇವಲ ಒಂದು ಸಾಮಾಜಿಕ ಜಾಲತಾಣದ ವಿವಾದವಲ್ಲ, ಅದು ಭಾರತ ಸೇರಿದಂತೆ ವಲಸಿಗ ಸಮುದಾಯಗಳ ವಿರುದ್ಧದ ಮನೋಭಾವವನ್ನ ಮತ್ತಷ್ಟು ಉದ್ದೀಪನಗೊಳಿಸುವ ಘಟನೆಯಾಗಿ ಪರಿಣಮಿಸಿದೆ. ಮೈಕೆಲ್ ಸ್ಯಾವೇಜ್ ಅವರ ಆಕ್ಷೇಪಾರ್ಹ ಹೇಳಿಕೆಗಳನ್ನ ಟ್ರಂಪ್ ತಮ್ಮ ವೇದಿಕೆಯಲ್ಲಿ ಹಂಚಿಕೊಳ್ಳುವ ಮೂಲಕ ಅಮೆರಿಕದ ರಾಜಕೀಯ ವಲಯದಲ್ಲೇ ಹೊಸ ಚರ್ಚೆಗೆ ಕಾರಣರಾಗಿದ್ದಾರೆ. ಭಾರತವನ್ನು ಅವಹೇಳನ ಮಾಡುವಂತಹ ಪದಗಳು ಮತ್ತು ವಲಸಿಗರನ್ನ ಗುರಿಯಾಗಿಸಿಕೊಂಡಿರುವ ದ್ವೇಷಪೂರಿತ ಭಾಷೆ ಜಾಗತಿಕ ಮಟ್ಟದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ. ಅಧ್ಯಕ್ಷ ಸ್ಥಾನದಲ್ಲಿರುವ ವ್ಯಕ್ತಿಯ ನಡೆ ಮತ್ತು ನಿಲುವು ಯಾವ ಮಟ್ಟಿಗೆ ಪ್ರಭಾವ ಬೀರುತ್ತದೆ ಎಂಬುದಕ್ಕೆ ಇದು ಮತ್ತೊಂದು ಉದಾಹರಣೆಯಾಗಿದೆ. ಈಗ ಈ ವಿವಾದ ಭಾರತ ಅಮೆರಿಕ ಸಂಬಂಧಗಳ ಮೇಲೂ ಯಾವ ರೀತಿಯ ಪರಿಣಾಮ ಬೀರುತ್ತದೆ ಎಂಬುದರ ಮೇಲೆ ಎಲ್ಲರ ಗಮನ ನೆಟ್ಟಿದೆ. ಮೈಕೆಲ್ ಸ್ಯಾವೇಜ್ ವಿಡಿಯೋ ಹಾಗೂ ಟ್ರಂಪ್ ಟ್ರುತ್ ಪೋಸ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಲು ಮರೆಯಬೇಡಿ.